ಒಬ್ಬ ಈ ದೇಶದ ಹಿರಿಯ ಗುರುಗಳನ್ನ ನೀವು ಎಳೆದಾಡಿ ಬಟ್ಟೆಯನ್ನ ಜಗ್ಗಿ ಅವರನ್ನೊಬ್ಬ ಅಪರಾಧಿ ದರೋಡೆಕಾರ ಕಳ್ಳನ ರೀತಿಯಲ್ಲಿ ಎಳೆದು ಬಸ್ಗೆ ತಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನೀತಿ ಸಂಹಿತೆಯನ್ನು ತಳಕಾಕಿ ಸಚಿವ ಸಂಪುಟವನ್ನ ಮುಂದಕ್ಕೆ ಹಾಕೋದಿದೆಯಲ್ಲ, ಇದು ಮೋಸ ಮಾಡುವಂಥದ್ದು, ವಂಚನೆ ಮಾಡುವಂಥದ್ದು. ದಾವಣಗೆರೆ ಬಾಗಲಕೋಟೆಯ ಉಪ ಚುನಾವಣೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನ ಅದ್ ಹೆಂಗ್ ಗೆಲ್ಲಿಸ್ತಿರೋ ಗೆಲ್ದ್ರಿ, ಸೋಲಿಸ್ತೀವಿ ಅನ್ನೋದನ್ನ ನಿಮ್ಮನ್ನ ಪಕ್ಷದಲ್ಲಿ ಸೋಲ್ಸಕ್ಕೋಸ್ಕರ ನಿರ್ಣಯವನ್ನ ಪಾಸ್ ಮಾಡಿದ್ದೇವೆ. ಇವತ್ತು ಒಳ ಮೀಸಲಾತಿಯನ್ನು ಯಾರು ಒಪ್ಕೊಂಡಿಲ್ಲ, ಅವರು ಅಂಬೇಡ್ಕರ್ ಚಿಂತನೆ ವಿರೋಧಿಗಳು, ಸಂವಿಧಾನ ವಿರೋಧಿಗಳು. ಇದು ಪಕ್ಕ ನೇರ. ಅಹಂಕಾರ ಜಾಸ್ತಿ ಆಗಿದೆ, ನಿರುದ್ಯೋಗ ಜಾಸ್ತಿ ಆಗಿದೆ, ಅಲ್ಲಲ್ಲೇ ಹೊಡೆದಾಟ ಬಡಿದಾಟಗಳು ಜಾಸ್ತಿ ಆಗಿದ್ದಾವೆ. ಇಡೀ ರಾಜ್ಯದ ಪರಿಶಿಷ್ಟ ಜಾತಿಯವರು, ಇಡೀ ರಾಜ್ಯದ 101 ಜಾತಿಗಳು ಕೂಡ ಸಚಿವ ಸಂಪುಟದ 27ನೇ ತಾರೀಕು ಇವತ್ತು ನಡೀಬೇಕಾಗಿದ್ದಂಥ ಸಚಿವ ಸಂಪುಟದ ಮೇಲೆ ನಿಗಾವನ್ನ ಇಟ್ಟು ಕಿವಿ ಕಣ್ಣನ್ನ ಆಲಿಸ್ತಾ ಇದ್ರು. ಆದ್ರೆ ಇವತ್ತು ನಡೆಯಬೇಕಾದಂತ ಸಚಿವ ಸಂಪುಟ ಹಿಂದೆ ಕೇಳಿದು ನಿನ್ನೆ ಸರ್ಕಾರ ಸಚಿವ ಸಂಪುಟವನ್ನ ನಡೆಸಿ ನಾಟಕೀಯ ರೀತಿಯಲ್ಲಿ ಸಚಿವ ಸಂಪುಟವನ್ನು ಅನಿರ್ದಿಷ್ಟ ಕಾಲ ಮುಂದಕ್ಕಾಕಿದೆ. ಒಳ ಮೀಸಲಾತಿ ಬಗ್ಗೆ ಚರ್ಚೆಯ ವಿಶೇಷ ಸಚಿವ ಸಂಪುಟ. ಈ ಸಚಿವ ಸಂಪುಟ ಕರ್ನಾಟಕ ಸರ್ಕಾರ ನಡೆಸುವಂತ ಸಚಿವ ಸಂಪುಟ ಇದೆಯಲ್ಲ, ಹುಡುಗಾಟಿಕೆ, ಇದೊಂದು ರೀತಿಯ ಚೀಟು, ಇದೊಂದು ರೀತಿಯ ಮೋಸಗಾರಿಕೆಯ ತಂತ್ರಗಾರಿಕೆಯ ಷಡ್ಯಂತ್ರದ ಸಚಿವ ಸಂಪುಟ ಆಗಿದೆ. ಅದರಲ್ಲೂ ಪರಿಶಿಷ್ಟ ಜಾತಿಯವರನ್ನ, ಅದರಲ್ಲೂ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಂತ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕೂಡ ಅವರ ಮತದ ಬ್ಯಾಂಕ್ಗೆ ಕನ್ನ ಹಾಕೋದ್ರ ಮೂಲಕ, ಅವರ ಹಣಕ್ಕೆ ಕನ್ನ ಹಾಕೋದ್ರ ಮೂಲಕ ಮೋಸವನ್ನ, ವಂಚನೆಯನ್ನ ಮಾಡ್ಕೊಂಡು ಬಂದಿದೆ. ನಾನು ಮೊದಲನೇದಾಗಿ ತಮ್ಮಲ್ಲಿ ಅತ್ಯಂತ ವಿನೀತ ಮನವಿ ಮಾಡೋದು, ಇಡೀ ರಾಜ್ಯದ ಅಥವಾ ದೇಶದ ನಾಗರಿಕರಲ್ಲಿ ಒಬ್ಬ ಸಮಾಜದ ಗುರುಗಳು, ಹಿರಿಯೂರು ಮೂಲ ಮಠದ ಆದಿಜಾಂಬುವ ಮಠದ ಷಡಕ್ಷರಿ ಮುನಿಗಳು 350 ಕಿಲೋಮೀಟರ್ ಹರಿಹರದಿಂದ ಬಿ ಕೃಷ್ಣಪ್ಪರವರ ಸ್ಮಾರಕದಿಂದ, ಸಮಾಧಿಯಿಂದ ಬೆಂಗಳೂರಿಗೆ ಜಾಥವನ್ನು ಬಂದು ಆ ಉರಿ ಬಿಸಿಲಿನಲ್ಲಿ ಹುಷಾರಿಲ್ಲದಿದ್ರು ಕೂಡ ನಡ್ಕೊಂಬಂದು ಕಾಲು ಮೈಕೈ ನೋವಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಂದಂಥ ಸ್ವಾಮೀಜಿಗಳನ್ನ ನೆಲಮಂಗಲದ ತಾವ ರಸ್ತೆಯಲ್ಲಿ 100 ಪೊಲೀಸ್ನವ್ರನ್ನ ಹಿಡಿದು ಎಳೆದಾಡಿ ಬಟ್ಟೆಗಳನ್ನು ಜಗ್ಗಿ ಅವರನ್ನು ಜಗ್ಗಿ ಎಳೆದು ಬಂಧನ ಮಾಡಿರೋದನ್ನ ನಾವು ತೀವ್ರವಾಗಿ, ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಜೊತೆಗೆ ಆ ದೃಶ್ಯವನ್ನು ನೋಡಿದ್ರೆ ತುಂಬಾ ನೋವು. ನಮ್ಮನ್ನೆಲ್ಲನೂ ಕೂಡ ಎಳೆದು ಬಸ್ಸಿಗೆ ತಳ್ಳಿ ಸ್ವಾಮೀಜಿ ಅವರನ್ನ ಬಂಧನ ಮಾಡ್ತಾರಲ್ಲ, ಅವರು ಈ ಜನದ ನೋವನ್ನ ನುಡಿಸೋದಕ್ಕೋಸ್ಕರ, ಈ ಜನದ ಕಣ್ಣೀರು ಒಡಿಸೋಕ್ಕೋಸ್ಕರ ಅವರು ನಡೆದು ಬಂದ್ರೆ ಇಡೀ ಸಂವಿಧಾನಕ್ಕೆ ಅಪಚಾರವನ್ನ ಮಾಡಿ ಪ್ರಜಾಪ್ರಭುತ್ವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣವನ್ನ ಮಾಡಿ ಸ್ವಾಮೀಜಿಯವ್ರನ್ನ ಬಂಧನ ಮಾಡ್ತೀರಿ. ನೀವು ಬೇರೆ ಸ್ವಾಮೀಜಿಯವರನ್ನ, ಲಿಂಗಾಯತ ಸ್ವಾಮೀಜಿಗಳು ಅಥವಾ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳು ನಿಂಗೆ ಬಂಧನ ಮಾಡಿ ಜೀರ್ಣಿಸ್ಕೊಳಕ್ ಆಗ್ತದೇನ್ರಿ ಸಿದ್ದರಾಮಯ್ಯನವರೇ? ಒಬ್ಬ ಕೆಳವರ್ಗದ ಸ್ವಾಮೀಜಿಗಳು ಅಂತ ಹೇಳಿ ಒಬ್ಬ ಈ ದೇಶದ ಹಿರಿಯ ಗುರುಗಳನ್ನ ನೀವು ಎಳೆದಾಡಿ ಬಟ್ಟೆಯನ್ನ ಜಗ್ಗಿ ಅವರನ್ನೊಬ್ಬ ಅಪರಾಧಿ ದರೋಡೆಕಾರ ಕಳ್ಳನ ರೀತಿಯಲ್ಲಿ ಎಳೆದು ಬಸ್ಗೆ ತಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಇದು ನೋವು. ಅದನ್ನು ನೋಡಿದಂತಹ ನಾಗರಿಕರು ಆ ಸಮಾಜದ ಭಾವನಾತ್ಮಕ ಸಂಬಂಧಗಳಿಗೆ ಸಿಡಿಲು ಬಡಿದಿದೆ. ಇದನ್ನ ಮೊದಲನೇದಾಗಿ ಇವತ್ತು ಸಭೆಯಲ್ಲಿ ಖಂಡನೆಯನ್ನ ಮಾಡಿದ್ದೇವೆ. ಎರಡನೇದಾಗಿ ಏನು ಸಚಿವ ಸಂಪುಟ ಮುಂದೂಡಿದಿರಲ್ಲ, ಈ ಸಚಿವ ಸಂಪುಟ ನೀತಿ ಸಂಹಿತೆ, ಒಳ ಮೀಸಲಾತಿಗೂ ನೀತಿಗೂ ಸಂಹಿತೆಗೂ ಸಂಬಂಧ ಏನ್ರಿ? ಈಗಾಗಲೇ ವಿಧೇಯಕ ಆಗಿದೆ, ರಾಜ್ಯಪಾಲರ ಅಂಕಿತ ಆಗಿದೆ, ಉಭಯ ಸದನಗಳ ತೀರ್ಮಾನ ಆಗಿದೆ. ನೀವು ಹೊಸ ಯೋಜನೆಗಳಿಗೆ, ಹೊಸ ಮಾದರಿಯ ಜಾರಿಯಾಗೋದಕ್ಕೆ ನೀತಿ ಸಂಹಿತೆ ಇದೆ. ಇದೀಗಾಗಲೇ ವಿಧೇಯಕ ಆಗಿರೋದನ್ನ ನೀತಿ ಸಂಹಿತೆಯನ್ನು ಗಂಟಾಗ್ತಿರಲ್ಲ, ನೆಪ ಹೊಡ್ತಿರಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ನೀತಿ ಸಂಹಿತೆಗೂ ಸಚಿವ ಸಂಪುಟ ನಡೆಸೋದಕ್ಕೂ ಎತ್ತಣೆಯ ಸಂಬಂಧ ಅನ್ನಂಗೆ ಆಗ್ತದೆ. MCC ಜಾರಿಯಾದರೂ ಕೂಡ
ಅಥವಾ ನೀತಿ ಸಂಹಿತೆ ಜಾರಿಯಾದರೂ ಕೂಡ ಸಚಿವ ಸಂಪುಟನ ನಡೆಸಬಹುದು, ನಡೆಸಿದ ಸಂಪ್ರದಾಯಗಳಿದೆ. ಮತ್ತೆ ಈಗಾಗಲೇ ನೀವು ಸುತ್ತೋಲೆಯನ್ನು ಹೊಡೆಸಿದ್ದೀರಿ. ಹೊಸ ಉದ್ಯೋಗ ನೇಮಕಾತಿ ಏನಲ್ಲ, ಇರೋ ಉದ್ಯೋಗಗಳಲ್ಲಿ ನೀವು ಮೀಸಲಾತಿಯನ್ನು ಅಳವಡಿಸಿ ಅಂತ ಅಷ್ಟೇ ಇರೋ ಸಬ್ಜೆಕ್ಟ್. ನೀವು ನೀತಿ ಸಂಹಿತೆಯನ್ನು ತಳಕಾಕಿ ಸಚಿವ ಸಂಪುಟವನ್ನ ಮುಂದಕ್ಕೆ ಹಾಕೋದಿದೆಯಲ್ಲ, ಇದು ಮೋಸ ಮಾಡುವಂಥದ್ದು, ವಂಚನೆ ಮಾಡುವಂಥದ್ದು. ಮತ್ತೆ ಉಪಚುನಾವಣೆ ದಾವಣಗೆರೆ ಬಾಗಲಕೋಟೆಯಲ್ಲಿ ನಡೀತದಲ್ಲ, ಮತ ಬ್ಯಾಂಕ್ ಅನ್ನ ಬಳಸ್ಕೊಳ್ಳೋ ಅಂತ ತಂತ್ರಗಾರಿಕೆಯನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ನೀವು ಚುನಾವಣೆಗೆ ಈ ಮತಗಳನ್ನ ದರೋಡೆಯನ್ನ ಮಾಡಿ ಸಿದ್ದರಾಮಯ್ಯನವರೇ ಎಷ್ಟು ವರ್ಷಗಳು ಕೂಡ ಇದೇ ರೀತಿಯಲ್ಲಿ ವಂಚನೆ ಮಾಡ್ಕೊಂಡು ಚುನಾವಣೆಯಲ್ಲಿ ಗೆದ್ಕೊಂಡು ಇನ್ನೆಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಹೋಗ್ತೀರಿ ನೀವು? ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿ ಹೋಗಿದ್ದನ್ನ ತಡೆದು ನೀವು 2 ಅವಧಿಯಲ್ಲಿ ಮುಖ್ಯಮಂತ್ರಿ ಆದ್ರಿ. ಈಗ ಒಳ ಮೀಸಲಾತಿಗಳನ್ನ ವಂಚಿಸಿ ಇವರಲ್ಲಿ ಜಗಳವನ್ನ ತಂದಿಟ್ಟು ಬೆಂಕಿಯನ್ನ ಹಾಕಿ ಸಮಾಜಕ್ಕೆ ಮುಂದೂಡೋದ್ರ ಮೂಲಕ ಡಿಲೇಡ್ ಟ್ಯಾಕ್ಟಿಸ್ ಮಾಡಿ, ವಿಳಂಬ ನೀತಿಯನ್ನ ಮಾಡಿ, ನ್ಯಾಯವನ್ನ ಮುಂದೂಡಿ, ಒಳ ಮೀಸಲಾತಿ ಜನರಲ್ಲಿ ಬೆಂಕಿ ಕಿಚ್ಚನ್ನ ಹಚ್ಚಿ ನೀವು ಮಾಡೋದಿದೆಯಲ್ಲ, ಇದು ಅದಕ್ಕೆ ಸಭೆ ನಿರ್ಣಯನ ಮಾಡಿದ್ದೇವೆ. ದಾವಣಗೆರೆ ಬಾಗಲಕೋಟೆಯ ಉಪ ಚುನಾವಣೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನ ಅದು ಹೆಂಗ್ ಗೆಲ್ಲಿಸ್ತಿರೋ ಗೆಲ್ದ್ರಿ, ಸೋಲಿಸ್ತೀವಿ ಅನ್ನೋದನ್ನ ನಿಮ್ಮನ್ನ ಪಕ್ಷದಲ್ಲಿ ಸೋಲ್ಸಕ್ಕೋಸ್ಕರ ನಿರ್ಣಯವನ್ನ ಪಾಸ್ ಮಾಡಿದ್ದೇವೆ. ನಾವು ದಾವಣಗೆರೆ ಬಾಗಲಕೋಟೆಯಲ್ಲಿ ಮಾದಿಗ ಸಂಘಟನೆ ಕೂಡ ಎಲ್ಲ ಹೋರಾಟಗಾರರು, ಮತದಾರರು ಕಾಂಗ್ರೆಸ್ಗೆ ಮತ ಚಲಾಯಿಸಬಾರ್ದು ಅಂತ ಮತ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಂತ ಇದ್ದೀವಿ. ಮುಂದಿನ ಉಪಚುನಾವಣೆಯಲ್ಲೂ ಕೂಡ ಮತ ಜಾಗೃತಿಯನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ, ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಲ್ಲ ಇಲಾಖೆಗಳು ದುರುಪಯೋಗ ಆಗಿದೆ, ಹಣಕಾಸು ದುರುಪಯೋಗ ಆಗಿದೆ. ಶಾಸನಬದ್ಧ ಹಣಗಳನ್ನ SCP TSP ಅಂತ 39,000 ಕೋಟಿ ಹಣ, ಇತರೆ ಕಾಂಟ್ರಾಕ್ಟರ್ ಕೊಡಬೇಕಾದಂತ 36,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ. ಅನೇಕ ಹೋರಾಟಗಳು ನಡೀತಾ ಇದಾವೆ. ಅಂಗನವಾಡಿ ಕಾರ್ಯಕರ್ತರ ಹೋರಾಟ, ಪೌರ ಕಾರ್ಮಿಕರ ಹೋರಾಟ, ಆಶಾ ಕಾರ್ಯಕರ್ತರ ಹೋರಾಟ, ಶಿಕ್ಷಕರ ಹೋರಾಟ, ನೌಕರರ ಹೋರಾಟ, ಕೂಲಿ ಕಾರ್ಮಿಕರ ಹೋರಾಟ, ರೈತರ ಹೋರಾಟ ಎಲ್ಲ ನಡೀತಿದ್ರು ಕೂಡ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಬೆಲೆ ಕೊಡದಲೆ ಯಾರ ಮನವಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಆಲಿಸಿಲ್ಲ. ಆ ಕಾರಣದಿಂದ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ. ಆದ್ದರಿಂದ ರಾಷ್ಟ್ರಪತಿ ಆಡಳಿತವನ್ನ ರಾಜ್ಯಕ್ಕೆ ತರಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ವಜಾ ಮಾಡಬೇಕು, ಸಿದ್ದರಾಮಯ್ಯ ಸರ್ಕಾರನ ಕೇಂದ್ರ ಸರ್ಕಾರ ಕೂಡಲೇ ವಜಾ ಮಾಡಬೇಕು ಅಂತ ಆಗ್ರಹವನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರು ತತ್ಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಾಜ್ಯದಲ್ಲಿ 20 ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ಪರಿಶಿಷ್ಟ ಜಾತಿಯವರ ಮೇಲೆ. 3.6 ಮಾತ್ರ ಶಿಕ್ಷೆಗಳ ಪ್ರಮಾಣ ದೌರ್ಜನ್ಯಗಳಿಗೆ, ಅದು ಇನ್ನ ಕುಸಿತ ಆಗಿದೆ. ಎಲ್ಲ ಅಪರಾಧಿಗಳು ಬಿಡುಗಡೆ ಆಗ್ತಾರೆ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಪರಿಶಿಷ್ಟ ಜಾತಿಯವರ ರಕ್ಷಣೆ ಇಲ್ಲ, ಅವರ ಕೂಲಿಗಳು ಅಥವಾ ಅವರ ಸಂಪತ್ತನ್ನ ಅಥವಾ ಸಂಪಾದನೆಯನ್ನ ಹೆಚ್ಚು ಮಾಡೋದಕ್ಕಿಂತ ಕಡಿಮೆ ಆಗಿದೆ. ಬಡತನ ಜಾಸ್ತಿ ಆಗಿದೆ, ಅಹಂಕಾರ ಜಾಸ್ತಿ ಆಗಿದೆ, ನಿರುದ್ಯೋಗ ಜಾಸ್ತಿ ಆಗಿದೆ, ಮತ್ತೆ ಜಾತಿ ಕೋಮುವಾದ ಘರ್ಷಣೆ ಜಾಸ್ತಿ ಆಗಿದೆ, ಅಲ್ಲಲ್ಲೇ ಹೊಡೆದಾಟ ಬಡಿದಾಟಗಳು ಜಾಸ್ತಿ ಆಗಿದ್ದಾವೆ. ಆದ್ದರಿಂದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅರಾಜಕತೆ ಹೆಚ್ಚಾಗಿರೋದ್ರಿಂದ ಕೂಡಲೇ ಅವರ ಸರ್ಕಾರವನ್ನ ವಜಾ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಸಿದ್ದರಾಮಯ್ಯನವರು ಅನೇಕ ತೀರ್ಪುಗಳು ಬಂದಿದ್ದಾವೆ ಕೋರ್ಟಿಂದ. 7 ಜನ ನ್ಯಾಯಾಧೀಶರ ಸಂವಿಧಾನದ ಪೀಠದ ತೀರ್ಪುಗಳು, ಹೈಕೋರ್ಟಿನ ತೀರ್ಪುಗಳು, ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಎಲ್ಲ ತೀರ್ಪುಗಳನ್ನ ಸಿದ್ದರಾಮಯ್ಯನವರ ಸರ್ಕಾರ ಕಡೆಗಣಿಸಿದೆ. ಅದರಿಂದ ಕಂಟೆಂಪ್ಟ್ ಕೋರ್ಟ್ ಅಲ್ಲಿ ಇದೆ ಸಿದ್ದರಾಮಯ್ಯನವರ ಸರ್ಕಾರ, ಕಂಟೆಂಪ್ಟ್ ಕಾನ್ಸ್ಟಿಟ್ಯೂಷನ್ ಇದೆ ಸಿದ್ದರಾಮಯ್ಯ ಸರ್ಕಾರ. ಸಂವಿಧಾನ ಬಾಹಿರವಾಗಿ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇದೆ. ಯಾವುದೇ ಕೋರ್ಟಿನ ಆಜ್ಞೆಗೆ ಬೆಲೆ ಕೊಡ್ತಾ ಇಲ್ಲ, ಯಾವುದೇ ಆಯೋಗದ ವರದಿಗಳಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರ ಸರ್ಕಾರ
ನಿರಂಕುಶ ಆಡಳಿತ, ಸರ್ವಾಧಿಕಾರದ ಧೋರಣೆ, ಸುಪ್ರೀಂ ಕೋರ್ಟಿನ ವಿರೋಧಿ ಧೋರಣೆ. ಆದ್ರಿಂದ ಸಿದ್ದರಾಮಯ್ಯನವರು ಕ್ಷಣ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನು SCP STP SC TSP ಕಾಯ್ದೆ ಅಂತಂದ್ರು, ಆ ಕಾಯ್ದೆ ಹಣವನ್ನ 39,000 ಕೋಟಿ ದುರುಪಯೋಗ ಮಾಡ್ಕೊಂಡಿದಾರಲ್ಲ, ಆ ಕಾಯ್ದೆಯಲ್ಲಿ ಹಣವನ್ನ ದುರ್ಬಳಕೆ ಆದ್ರೆ ಜೈಲಿಗೆ ಹೋಗ್ಬೇಕು. ಆದ್ದರಿಂದ ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ತೀರಾ ಅಥವಾ ಅಧಿಕಾರಿಗಳು ಜೈಲಿಗೆ ಹೋಗ್ತೀರಾ ಅನ್ನೋದನ್ನು ನೀವು ತೀರ್ಮಾನ ಮಾಡಿ. ಕಾಯ್ದೆ ಪ್ರಕಾರ ಕಾಯ್ದೆಲ್ಲಿರುತ್ತೋ ಅದರಲ್ಲಿರ್ತಕ್ಕಂಥ ಕ್ಲಾಸ್ ಸಿ ನೀವೇ ರದ್ದು ಮಾಡ್ತೀರಿ, ನೀವೇ ದುರುಪಯೋಗ ಹಣ ಮಾಡ್ತೀರಿ. ಹಣ ದುರುಪಯೋಗ ಮಾಡೋದ್ರಿಂದ ನೀವು ಫೈನಾನ್ಷಿಯಲಿ ನೀವು ಸರ್ಕಾರ ಕರಪ್ಟ್ ಆಗಿದೆ. ಮತ್ತೆ ಕಾಯ್ದೆಯಲ್ಲಿ ಮತ್ತೆ ಸಂವಿಧಾನಾತ್ಮಕ ಸಂವಿಧಾನಾತ್ಮಕವಾಗಿ ಬಳಸಿದಂಥ ಹಣವನ್ನ ನೀವು ಯಾವುದೇ ಸಂವಿಧಾನದ ಅಡಿಯಲ್ಲಿ ನೀವು ಬಳಸ್ತಾನೆ ಬೇರೆ ಬೇರೆ ಇದಕ್ಕೆ ಯೋಜನೆಗಳು ನೀವೇ ಮಾಡ್ಕೊಂಡು ಹಣವನ್ನು ದುರುಪಯೋಗ ಮಾಡ್ತಾ ಇದ್ದೀರಿ. ಆ ಕಾರಣದಿಂದ ಸಿದ್ದರಾಮಯ್ಯನವರು ಸರ್ಕಾರ, ಸಿದ್ದರಾಮಯ್ಯನವರು ಕ್ಷಣ ಮುಂದುವರಿಯಕ್ಕೆ ಯಾವುದೇ ಚಾನ್ಸ್ ಇಲ್ಲ ಅಂತ ಹೇಳೋದ್ರ ಮೂಲಕ, ಆಮೇಲೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಯಾವುದೇ ಕೋರ್ಟಿನ ತಡೆಯಾಜ್ಞೆ ಇಲ್ಲ, ಸ್ಪಷ್ಟ ನೇರ. ಯಾವುದೇ ಕೋರ್ಟಿನ ತಡೆಯಾಜ್ಞೆ ಇಲ್ಲ, ಯಾವುದೇ ತಾಂತ್ರಿಕ ಅಡಚಣೆಗಳಿಲ್ಲ. ಇದು ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿರೋಧಿಗಳ ಜೊತೆನಲ್ಲಿ ಕೈ ಜೋಡಿಸಿ ಅವರ ಜೊತೆಯಲ್ಲಿ ಓಲೈಕೆ ರಾಜಕಾರಣ ಮಾಡಿ ಆದಷ್ಟು ದಿನ ನಾವು ಅಧಿಕಾರದಾಗ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದ್ದಾರೆ, ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಮಾಡಿದ್ದಾರೆ, ಮತ್ತೆ ಬೀದಿನಲ್ಲಿ ಬಡದಾಡೋ ಥರ ಮಾಡಿದ್ದಾರೆ. ಆ ಕಾರಣದಿಂದ ನಾವು ಕೊನೆಯದಾಗಿ ಹೇಳಬೇಕು ಅಂದ್ರೆ ಯಾವುದೇ ಒಬ್ಬರ ಪರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ. ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ 101 ಜಾತಿಗಳಿಗೂ ಸಮನಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರೆ ಜಗಳಗಳು ಸಮಾಪ್ತಿ ಆಗ್ತವೆ, ಜಗಳಗಳು ನಿಲ್ತವೆ. ಈ ಸಮಾಜವನ್ನು ಒಡೆದಾಕ್ಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ಅವಮಾನ ಮಾಡಬೇಡಿ. ಬಾಬಾ ಸಾಹೇಬರು ಈ ಸಮಾಜವನ್ನು ಸಮಷ್ಟಿಯಾಗಿ ಕಟ್ಟಿದ್ರು. SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು, ಮಹಿಳೆಯರು, ಈ ನಾಡಿನ ಸಮಸ್ತ ಜನತೆಗೂ ಕೂಡ ಒಂದು ಒಳಿತನ್ನು ಬಯಸಿ ಸಮಾನತೆಯನ್ನು ಉಂಟು ಮಾಡೋದಕ್ಕೋಸ್ಕರ ಈ ದೇಶವನ್ನು ಅಭಿವೃದ್ಧಿ ಮಾಡೋಕ್ಕೆ ಸಂವಿಧಾನ ಆಜ್ಞೆಗಳಿವೆ, ಬಾಬಾ ಸಾಹೇಬರ ಚಿಂತನೆಗಳಿವೆ. ಆ ಚಿಂತನೆಗಳು ವಿರುದ್ಧ ಅಂಬೇಡ್ಕರ್ ಹೆಸರು ಯಾರ್ಯಾರು ಹೇಳಿ ಹೋಗ್ತಾ ಇದ್ದೀರಿ, ಸಂವಿಧಾನ ಅಂತ ಯಾರು ಹೇಳ್ತಾ ಇದ್ದೀರಿ, ಅಂಬೇಡ್ಕರ್ ವಾದ ಅಂತ ಯಾರು ಓದ್ತಾ ಇದ್ದೀರಿ, ಅಂಬೇಡ್ಕರ್ ಚಿಂತನೆ ಅಂತ ಯಾರು ಓದ್ತಾ ಇದ್ದೀರಿ. ಇವತ್ತು ಒಳ ಮೀಸಲಾತಿಯನ್ನು ಯಾರು ಒಪ್ಕೊಂಡಿಲ್ಲ ಅವರು ಅಂಬೇಡ್ಕರ್ ಚಿಂತನೆ ವಿರೋಧಿಗಳು, ಸಂವಿಧಾನ ವಿರೋಧಿಗಳು. ಇದು ಪಕ್ಕ ನೇರ. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ಆತ್ಮವಿಮರ್ಶನ ಮಾಡ್ಕೊಳ್ಳಿ. ನಾವು ಯಾರು ಜಾತಿವಾದಿಗಳಲ್ಲ, ನಾವೆಲ್ಲರೂ ಕೂಡ ಈ ಸಮಾಜದ, ಈ ನಾಡಿನ ಮಕ್ಕಳು ಎಲ್ಲರನ್ನೂ ಪ್ರೀತಿಸ್ತೀವಿ, ಎಲ್ಲಾನು ಕೂಡ ಸಂವಿಧಾನಾತ್ಮಕ ಆಜ್ಞೆಗಳನ್ನು ಒಪ್ಕೊಂತೀವಿ. ಯಾರು ಒಪ್ಕೊಳ್ಳಲ್ಲ ಅವರು ದೇಶ ವಿರೋಧಿಗಳಾಗ್ತೀರಿ, ಸಂವಿಧಾನ ವಿರೋಧಿಗಳಾಗ್ತೀರಿ ಅಂತ ಹೇಳೋದ್ರ ಮೂಲಕ ಇದರಲ್ಲಿ ನಂಬರ್ ಒನ್ ಸಂವಿಧಾನ ವಿರೋಧಿ, ನಂಬರ್ 1 ಪ್ರಜಾಪ್ರಭುತ್ವ ವಿರೋಧಿ, ನಂಬರ್ 1 ಸಮಾಜ ವಿರೋಧಿ, ನಂಬರ್ 1 ಮಾದಿಗ ಸಮಾಜದ ವಿರೋಧಿ ಸಿದ್ದರಾಮಯ್ಯನವರು. ಇವರು ಕಡುವೈರಿ, ಮಾದಿಗ ಕಡುವೈರಿ ಅನ್ನೋ ಮಾತನ್ನು ಹೇಳಿ ಕೂಡಲೇ ತೊಲಗಬೇಕು ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಪಾರ್ಟಿ ತೊಲಗಬೇಕು. ಕಾಂಗ್ರೆಸ್ ಪಾರ್ಟಿ ಮುಕ್ತವನ್ನ ಮಾಡೋದಕ್ಕೆ ಎಲ್ಲ ಮಾದಿಗ ಸಮಾಜದ ಸಂಘಟನೆಗಳು ನೀವು ಸ್ವಾಭಿಮಾನದಿಂದ ಹೋರಾಟವನ್ನ ಕಟ್ಟಿ ಕಾಂಗ್ರೆಸ್ ಅನ್ನ ಮುಕ್ತ ಮಾಡಿದ್ರೆ ನೀವು ದೇಶದ ಅಭಿವೃದ್ಧಿಯಲ್ಲಿ ಬರ್ತೀರಿ, ನಿಮ್ಮ ಜೀವನ ಅಭಿವೃದ್ಧಿ ಆಗ್ತದೆ, ನಿಮ್ಮ ಮಕ್ಕಳ ಜೀವನ ಪಾವನ ಆಗ್ತದೆ. ಇಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜೀವನಗಳು, ಪರಿಶಿಷ್ಟ ಜಾತಿಯವರ ಎಲ್ಲರ ಮಕ್ಕಳ ಜೀವನಗಳು ಅಧೋಗತಿಗೆ ಆಗ್ತದೆ. 2 ಲಕ್ಷ ಉದ್ಯೋಗಗಳು ಕೈ ತಪ್ಪಿ ಹೋಗ್ತವೆ. ಪರಿಶಿಷ್ಟ ಜಾತಿಯವರು ಹಂಚುಣ್ಣ ಅಂತ ಮನಸ್ಥಿತಿಯನ್ನು ನೀವು ಇಟ್ಕೋಬೇಕು. ಈ ಒಳ ಮೀಸಲಾತಿಯನ್ನ ಅಂಬೇಡ್ಕರ್ ಅವ್ರ ಕಣ್ಣಿಂದ, ಅಂಬೇಡ್ಕರ್ ಹೃದಯದಿಂದ ಒಳ ಮೀಸಲಾತಿಯನ್ನು ನೋಡಿ ನ್ಯಾಯ ಹಂಚಿಕೆಯನ್ನ ಮಾಡಬೇಕು ಅಂತ ನಾನು ಅತ್ಯಂತ ವಿನೀತವಾಗಿ, ವಿನಮ್ರವಾಗಿ ಮನವಿ ಮಾಡಿಕೊಂಡು ಇವತ್ತಿಂದಲೇ ಬಾಗಲಕೋಟೆಗೆ, ದಾವಣಗೆರೆಗೆ ಹೊರಡಬೇಕು. ಕಾಂಗ್ರೆಸ್ ಅನ್ನ ಬುಡ ಸಹಿತ ಕಿತ್ತಾಕ್ಬೇಕು ಅಂತ ಚಾಲೆಂಜ್ ಆಗ್ತಾ ಇದ್ವಿ. ಸಂವಿಧಾನ ಬಚಾವೋ, ಕಾಂಗ್ರೆಸ್ ಹಟಾವೋ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.